ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. BBSM ಶೈಕ್ಷಣಿಕ ಶಾಲೆ, ಕಲೆ ಮತ್ತು ವಿಜ್ಞಾನ ಶಾಲೆ, ಕಲ್ಯಾಣ ನಗರ, ಬೆಂಗಳೂರು. ವಿಶೇಷ ತರಗತಿಗಳು ವೀರಭದ್ರಯ್ಯ ದೇಮಯ್ಯ ಗೋಪನಹಳ್ಳಿ. ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಬೋರ್ಡ್ ಸಿಲೆಬಸ್ ಪ್ಲಾಸ್ಮಾ ಎಂದರೇನು? ವಸ್ತುವಿನ 4 ಮೂಲಭೂತ ಸ್ಥಿತಿಗಳಲ್ಲಿ ಪ್ಲಾಸ್ಮಾ ಒಂದು ವಸ್ತುವಿನ 4ನೇ ಸ್ಥಿತಿ. ಇದನ್ನು ಮೊಟ್ಟ ಮೊದಲಿಗೆ ಪ್ರತಿಪಾದಿಸಿದ ವ್ಯಕ್ತಿ ರಸಾಯನಶಾಸ್ತ್ರಜ್ಞ ಇರ್ವಿಂಗ್ ಲ್ಯಾಂಗ್ಮೇಯರ್ 1920ರಲ್ಲಿ ವಿವರಿಸಿದರು. ಇದು ಅಯಾನುಗಳ ಅನಿಲವನ್ನು ಹೊಂದಿರುತ್ತದೆ. ಪರಮಾಣುಗಳು ಅವುಗಳ ಕೆಲವು ಕಕ್ಷೀಯ ಎಲೆಕ್ಟ್ರಾನುಗಳನ್ನು ತೆಗೆದುಹಾಕುತ್ತವೆ ಮತ್ತು ಉಚಿತ ಎಲೆಕ್ಟ್ರಾನುಗಳು. ಈ ಪ್ರಜ್ವಲಿಸುವ ಗೋಳವು ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿರುತ್ತದೆ. ಘನ, ದ್ರವ ಮತ್ತು ಅನಿಲವಲ್ಲದ ವಿಶೇಷವಾದ ಸ್ಥಿತಿ 4ನೇ ಸ್ಥಿತಿ. ಘನವೂ ಅಲ್ಲದ, ದ್ರವವೂ ಅಲ್ಲದ, ಅನಿಲವೂ ಅಲ್ಲದ ಒಂದು ವಿಶೇಷವಾದ 4ನೇ ಸ್ಥಿತಿಯೇ ಪ್ಲಾಸ್ಮಾ. ವಸ್ತುವಿನ ಸ್ಥಿತಿಗಳೊಂದಿಗೆ ನೀವು ಬಹುಶಃ ಪರಿಚಿತರಾಗಿರ್ತೀರಿ. ಆದರೆ ಪ್ರಜ್ವಲಿಸುವ ಗೋಳವು ಪ್ಲಾಸ್ಮಾ ಎಂಬ ವಸ್ತುವಿನ ಸ್ಥಿತಿಯಾಗಿದೆ. ಮೇಲೆ ಚಿತ್ರಿಸಿದ ಪ್ಲಾಸ್ಮಾ ಚೆಂಡನ್ನು ಮಾನವರು ತಯಾರಿಸಿದ್ದಾರೆ. ಪ್ಲಾಸ್ಮಾ ಸಹ ಪ್ರಕೃತಿಯಲ್ಲಿ ಕಂಡುಬರುತ್ತದೆ. ವಾಸ್ತವವಾಗಿ ಪ್ಲಾಸ್ಮಾವು ಬ್ರಹ್ಮಾಂಡದ ಹೆಚ್ಚಿನ ವಿಷಯಗಳನ್ನು ರೂಪಿಸುತ್ತದೆ. ಸ್ನೇಹಿತರೆ, ಪ್ಲಾಸ್ಮಾ ಬಗ್ಗೆ ನಿಮಗೆ ವಿಶೇಷ ಮಾಹಿತಿ. ಒಟ್ಟಿನಲ್ಲಿ ಪ್ಲಾಸ್ಮಾ ಸ್ಥಿತಿ ಘನವಸ್ತುವೂ ಅಲ್ಲದ, ದ್ರವ ವಸ್ತುವೂ ಅಲ್ಲದ, ಅನಿಲ ವಸ್ತುವೂ ಅಲ್ಲದ, ಈ 3 ಸ್ಥಿತಿಗಳ ಅಲ್ಲದ ವಿಶೇಷ 4ನೇ ಸ್ಥಿತಿಯೇ ಪ್ಲಾಸ್ಮಾ ಸ್ಥಿತಿ. ಪರಮಾಣುಗಳು, ಅಣುಗಳು, ಅಯಾನುಗಳು ಇವು ಮೂಲಭೂತ ಪರಮಾಣುಗಳು, ಅಣುಗಳು, ಅಯಾನುಗಳು. ಭೌತಶಾಸ್ತ್ರದಲ್ಲಿ ನಾವು ಇವನ್ನು ವಿಶೇಷವಾಗಿ ತಿಳ್ಕೊಳ್ತೀವಿ ಸ್ನೇಹಿತರೆ. ಪರಮಾಣುಗಳು ಏಕ ತಟಸ್ಥ ಕಣಗಳಾಗಿವೆ. ಅಣುಗಳು ಅಂದರೆ ಏನು? ಪರಮಾಣುಗಳಂದ್ರೇನು? ಅವು ಏಕ ತಟಸ್ಥ ನ್ಯೂಟ್ರಲು. ಅಣುಗಳು ಅಂದರೆ 2 ಅಥವಾ ಹೆಚ್ಚಿನ ಪರಮಾಣುಗಳಿಂದ ಬಂಧಿತವಾಗಿರುವ ತಟಸ್ಥ ಕಣಗಳಾಗಿವೆ. ಅಯಾನುಗಳು ಅಂದ್ರೇನು? ಅಯಾನು ಅಂದರೆ ಆವೇಶದಿಂದ ಕೂಡಿರ್ತಕ್ಕಂತಹ ಒಂದು ಸ್ಥಿತಿ. ಧನಾತ್ಮಕ ಇರಬಹುದು ಅಥವಾ ಋಣಾತ್ಮಕ ಆವೇಶ ಕಣವಾಗಿರಬಹುದು. ಆಟಮ್ಸ್, ವಾಟರ್ ಮಾಲಿಕ್ಯೂಲು, ಹೈಡ್ರೋಜನ್ನು, ಆಕ್ಸಿಜನ್ನು, ಮೆಗ್ನೀಷಿಯಮ್ಮು ಇವು ಪರಮಾಣುಗಳು. ವಾಟರ್ ಮಾಲಿಕ್ಯೂಲ್ H2O ಇದು ಅಣುಗಳು. ಮತ್ತು ಅಯಾನುಗಳು ಅಯಾನ್ಸ್ Mg2+ ಅಯಾನ್, O- ಅಯಾನ್. ಇದು ಋಣ ವಿದ್ಯುದಾವೇಶ, ಇದು ಧನ ವಿದ್ಯುದಾವೇಶ. ಅಣುಗಳ ವಿಧಗಳಲ್ಲಿ ನಾವು ಅನೇಕ ವಿಧಗಳನ್ನು ನೋಡ್ತೇವೆ. ಮಾನೋ ಅಟಾಮಿಕ್, ಡೈ ಅಟಾಮಿಕ್, ಟ್ರೈ ಅಟಾಮಿಕ್, ಟೆಟ್ರಾ ಅಟಾಮಿಕ್, ಪೆಂಟಾ ಅಟಾಮಿಕ್, ಪಾಲಿ ಅಟಾಮಿಕ್. ಉದಾಹರಣೆಗೆ ಹೀಲಿಯಂ ಗ್ಯಾಸು ಅನಿಲ, ಮತ್ತು ಹೈಡ್ರೋಜನ್ ಅನಿಲ, ಮತ್ತು ನೀರು ದ್ರವ ವಸ್ತು. ಲಿಥಿಯಂ ಅನಿಲ, ಮತ್ತು ಆಕ್ಸಿಜನ್ ಅನಿಲ ಆಮ್ಲಜನಕ, ಮತ್ತು ಫಾಸ್ಫರಸ್ ರಂಜಕ ಅನಿಲ. ಕ್ರಿಪ್ಟಾನ್ ಅನಿಲ, ಕ್ಲೋರಿನ್ ಅನಿಲ. ಹೀಗೆ ಅಣುಗಳ ವಿಧಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಇಲ್ಲಿ ಮಾಲಿಕ್ಯೂಲ್ಸ್ ಪರಮಾಣುಗಳು. ಅಣುಗಳು ಹೈಡ್ರೋಜನ್ ಅನಿಲ, ಇದು ನೈಟ್ರೋಜನ್ ಅನಿಲ, ಆಕ್ಸಿಜನ್ ಅನಿಲ, ಆಮ್ಲಜನಕ, ಕ್ಲೋರಿನ್ನು, ಬ್ರೋಮಿನ್ನು, ಅಯೋಡಿನ್ನು. ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತೀವಿ. ಪರಮಾಣು ಮಾಲಿಕ್ಯೂಲ್ಗಳು.
ಆಟಮ್ಸ್ ಆರ್ ಸಿಂಗಲ್ ನ್ಯೂಟ್ರಲ್ ಪಾರ್ಟಿಕಲ್ಸ್, ಅಂದರೆ ಪರಮಾಣುಗಳು ಏಕ ತಟಸ್ಥ ಕಣಗಳಾಗಿವೆ. ಅಣುಗಳು 2 ಅಥವಾ ಹೆಚ್ಚಿನ ಪರಮಾಣುಗಳಿಂದ ಒಟ್ಟಿಗೆ ಬಂಧಿಸಲ್ಪಟ್ಟ ತಟಸ್ಥ ಅಣುಗಳಾಗಿವೆ. ಅಯಾನು ಧನಾತ್ಮಕ ಅಥವಾ ಋಣಾತ್ಮಕ ಅಂತ ನಾನು ಹೇಳಿದೆ. ಇಲ್ಲಿ ವಾಟರ್ ಮಾಲಿಕ್ಯೂಲ್ ಇವೆಲ್ಲ ರಚನೆಗಳು. ಮತ್ತು ನೀರಿನಲ್ಲಿ ಕರಗಿರ್ತಕ್ಕಂಥ ಸೋಡಿಯಂ ಕ್ಲೋರೈಡ್ ಲವಣ ಹೇಗಿರ್ತದೆ ಅಂತಕ್ಕಂಥದ್ದು, ಇವೆಲ್ಲ ಮಾಲಿಕ್ಯೂಲ್ಗಳು ಚದುರಿರ್ತವೆ. ಇಲ್ಲಿ ನೀರಿನ ಲವರೂಪದಲ್ಲಿರ್ತಕ್ಕಂತಹ ಸೋಡಿಯಂ ಕ್ಲೋರೈಡ್, ಅಲ್ಲಿ ಆಮ್ಲಜನಕದ ಅಣು ಇರ್ತದೆ, ಜಲಜನಕದ ಅಣು ಇರ್ತದೆ, ಕ್ಲೋರಿನ್ ಅಣು ಇರ್ತದೆ, ಸೋಡಿಯಂ ಅಣು ಪರಮಾಣು ಇರ್ತದೆ. ಅಣು 2 ಅಥವಾ ಹೆಚ್ಚಿನ ಪರಮಾಣುಗಳ ಒಂದು ಗುಂಪು. ಏನು? ಇನ್ವಿಸಿಬಲ್ ಫಂಡಮೆಂಟಲ್ ಪಾರ್ಟಿಕಲ್ಸ್. ಇವು ಕಣ್ಣಿಗೆ ಕಾಣದೇ ಇರತಕ್ಕಂತಹ ವಸ್ತುಗಳು. ಇದ್ದ ಶುದ್ಧ ವಸ್ತುವನ್ನು ವಿಂಗಡಿಸಬಹುದಾದ ಚಿಕ್ಕ ಗುರುತಬಹುದಾದ ಘಟಕವನ್ನು ರೂಪಿಸಿದೆ ಮತ್ತು ಆ ವಸ್ತುವಿನ ಸಂಯೋಜನೆ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ಉಳಿಸಿಕೊಂಡಿರ್ತಕ್ಕಂಥ ಒಂದು ವಸ್ತು. ಉದಾಹರಣೆಗೆ ಗ್ಲೂಕೋಸು ನೋಡಿ, ಇದು ಗ್ಲೂಕೋಸು, ಇದು ಒಂದು ಅಣುಗಳು. ಬೆನ್ಸಿನ್, ಕೇಕುಲೆ ಸ್ಟ್ರಕ್ಚರ್ ಇರ್ತಕ್ಕಂಥ ಬೆನ್ಸಿನು, ಬಾಲನ್ನು ಸ್ಟಿಕ್ ಮಾಡಲು ಮೀಥೇನು ಅನಿಲ ಮತ್ತು ಲಿವಿಡ್ ಸ್ಟ್ರಕ್ಚರ್ಸ್ ಆಫ್ ಮೀಥೇನು, ಇವೆಲ್ಲವೂ ಸಹ ವಿಶೇಷವಾಗಿ ಅಣು 2 ಅಥವಾ ಹೆಚ್ಚಿನ ಪರಮಾಣುಗಳ ಒಂದು ಗುಂಪನ್ನು ಹೊಂದಿರ್ತದೆ ಸ್ನೇಹಿತರೆ. ಪ್ಲಾಸ್ಮಾ ಅಂದರೆ ಹೇಳಿದೆ ನಾನು, ಘನ ವಸ್ತುವೂ ಅಲ್ಲದ, ದ್ರವ ವಸ್ತುವೂ ಅಲ್ಲದ, ಅನಿಲ ವಸ್ತುವೂ ಅಲ್ಲದ ವಿಶೇಷವಾದ 4ನೇ ಸ್ಥಿತಿಯ ವಸ್ತುವನ್ನೇ ನಾವು ಏನಂತ ಕರಿತೀವಿ? ಪ್ಲಾಸ್ಮಾ ವಸ್ತುವಿನ 4ನೇ ಸ್ಥಿತಿ ಪ್ಲಾಸ್ಮಾ ಅಂತಕ್ಕಂಥದ್ದು. ಪ್ಲಾಸ್ಮಾ ದ 4th ಸ್ಟೇಟ್ ಆಫ್ ಮ್ಯಾಟರ್ ಅಂತೀವಿ ಆಂಗ್ಲ ಭಾಷೆಯಲ್ಲಿ. ವಿದ್ಯುತ್ ಚಾರ್ಜ್, ವಿದ್ಯುತ್ ಆವೇಶ ಅಂದ್ರೇನು? ವಿದ್ಯುತ್ ಅಯಸ್ಕಾಂತೀಯ ಕ್ಷೇತ್ರದಲ್ಲಿಸಿದಾಗ ಅದು ಶಕ್ತಿಯನ್ನು ಅನುಭವಿಸಲು ಕಾರಣವಾಗಿರುವ ವಸ್ತುವಿನ ಭೌತಿಕ ಆಸ್ತಿಯಾಗಿದೆ. ವಿದ್ಯುದಾವೇಶದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ, ಅದರಲ್ಲಿ ಕ್ರಮವಾಗಿ ಪ್ರೋಟಾನುಗಳು ಎಲೆಕ್ಟ್ರಾನುಗಳನ್ನು ಒಯ್ತವೆ. ಧನಾತ್ಮಕಗಳು ಪರಸ್ಪರ ಹಿಮ್ಮೆಟ್ಟಿಸುತ್ತವೆ, ಋಣಾತ್ಮಕಗಳು ಸಹ ಪರಸ್ಪರ ಹಿಮ್ಮೆಟ್ಟಿಸುತ್ತವೆ. ಆದರೆ ಧನಾತ್ಮಕ ಮತ್ತು ಋಣಾತ್ಮಕಗಳು ಪರಸ್ಪರ ಆಕರ್ಷಿಸುತ್ತವೆ. ಲೈಕ್ ಚಾರ್ಜಸ್ ರಿಪೆಲ್ಸ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ಧನ ವಿಕರ್ಷಣೆ ಹೊಂದುತ್ತದೆ. ಕ್ರಮವಾಗಿ ಈ ಒಂದು ವಿದ್ಯುತ್ ಚಾರ್ಜ್ಗಳು ಅಥವಾ ವಿದ್ಯುದಾವೇಶಗಳು ನೋಡಿ, ಇವು ವಿದ್ಯುದಾವೇಶಗಳು. ಧನ ಮತ್ತು ಋಣ ಮತ್ತು ಅನ್ಲೈಕ್ ಚಾರ್ಜಸ್ ಇವು ಭಿನ್ನವಾಗಿರ್ತವೆ. ಇದು ಬಹಳ ಮುಖ್ಯವಾದ ಒಂದು ಪರಮಾಣುಗಳ ಬಗ್ಗೆ ಒಂದು ವಿಶೇಷ ಮಾಹಿತಿ ಸ್ನೇಹಿತರೆ. ಧನ್ಯವಾದಗಳು. ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಒಳ್ಳೆಯದನ್ನು ಮಾಡಿ, ಒಳ್ಳೆಯ ಅಧ್ಯಯನವನ್ನು ಮಾಡಿ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಾನೆ. ಗಣೇಶ ಚತುರ್ಥಿ ಇವತ್ತು. ಗಣೇಶ ನಿಮಗೆ ಒಳ್ಳೇದು ಮಾಡಲಿ. ವಿದ್ಯಾ ಗಣಪತಿ ಕಿ ಜೈ. ಗೋಪನಹಳ್ಳಿಯ ಮಕ್ಕಳು, ಚಳ್ಳಕೆರೆ, ಚಿತ್ರದುರ್ಗ, ಎಲ್ಲ ನಮ್ಮ ಕನ್ನಡ ಮೀಡಿಯಂನಲ್ಲಿರ್ತಕ್ಕಂಥ ಮಕ್ಕಳು, ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ವಿಶೇಷವಾದ ಕಾರ್ಯಕ್ರಮ. ಓದಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.